ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಏನು ಮಾಡಿದಾರಲ್ಲ ಜಾಗ ಮಾಡಿರೋದು, ಆಮೇಲೆ ಪ್ರಿಪ್ರೇಷನ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟೆಷ್ಟು ವೆಹಿಕಲ್ಸ್ ಯೂಸ್ ಮಾಡ್ತಾರೆ, ಕ್ವಾಂಟಿಫೈ ಮಾಡಿಸ್ಕೊಂಡು ಮಾಡ್ತಾ ಇದ್ದೀರಿ. ನಮ್ಮ ರಸ್ತೆ ಬರೋಲೆಲ್ಲ ಸಾಕಣೆ ಕಡೆಲ್ಲ ಮೇನ್ ರೋಡಲ್ಲಿ ಸುತ್ತಮುತ್ತೆಲ್ಲ ಅಷ್ಟೊಂದಿದೆ ನಿಮಗೆ ಕಸಗಳೆಲ್ಲ. ಇಲ್ಲಿದು ಎಷ್ಟು ಕಿಲೋಮೀಟರ್ ಇದೆ ಶುದ್ಧ ಮಾಡಿದ್ದಾರೆ ಸರ್? ಇದು 220 ಮೀಟರ್ ಮಾಡಿದ್ದಾರೆ ಅಷ್ಟೇ. ನನ್ನ ಬ್ಯಾಗ್ ಅದು ಎಕ್ಸ್ಟ್ರಾ ಮಾಡಿದೆ ಸರ್. ಅಲ್ಲಿಂದ ಎಕ್ಸಿಸ್ಟಿಂಗ್ ಡ್ರೈನ್ ಐತೆ ಸರ್, ಅಲ್ಲಿ ಆ ಡ್ರೈನ್ ಕರೆಕ್ಟ್ ಮಾಡಿ ಕನೆಕ್ಟ್ ಮಾಡಿದೆ ಸರ್. ಈಗ ನಿನ್ನೆ ಎಷ್ಟು ಕೊಟ್ಟಿದೆ ಮಿಸ್ಸಿಂಗ್ ಲಿಂಕ್? ಇದು ಇನ್ನೂ ಒಂದು ಕಡೆ ಮುರುಗು ಮಾಡಬೇಕು ಸರ್. ಇದು ಇನ್ನೊಂದು 200 ಅಲ್ಲ ಸ್ವಲ್ಪ ಬಟ್ ಇದು ಬಿಟ್ಬಿಟ್ರೆ ಹೆಂಗೆ ಇದು ನೀವು ಮಾಡುವಾಗ ಪ್ರಪೋಸಲ್ ಸರಿಯಾಗಿ 20 ಲಕ್ಷಕ್ಕಿಂತ ಕಳಿಸಿದ್ದು ಅಮೌಂಟ್ ಅಲ್ಲಿಂದಲೇ ಕಳಿಸಿದ್ದೆ. ಅಮೌಂಟ್ 25 ಲಕ್ಷ ಅಂತ ಹೇಳಿದ್ದು. 25 ಲಕ್ಷಕ್ಕೆ ನೆಕ್ಸ್ಟ್ ಟೈಮಲ್ಲಿ ಮಾಡಬೇಕು. ವಿಷಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMC ಕಲಬುರಗಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಖರೀದಿ ಕೇಂದ್ರಗಳು ಭಾಳಷ್ಟು ಆಗ್ಯಾವ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ರಾಜ್ಕುಮಾರ್ ಗುತ್ತೇದಾರ್ ಎಂಬ ರೈತನಿಗೆ SRS ಕಂಪ್ನಿ ಕುಸ್ಬಿ ಬೀಜ ಕೊಟ್ಟು ಅದು ಕುಸ್ಬಿ ನಾಟದೆ ರೈತ ಮೋಸ ಆಗ್ಯದು. ಕೃಷಿ APMC ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆದ್ಯಂತ ಬಹಳಷ್ಟು ಇಲ್ಲೀಗಲ್ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹತ್ತಿ ಖರೀದಿ ಕೇಂದ್ರಗಳು ಸರ. ಅದ್ರ ಮ್ಯಾಗ ಯಾವುದೇ ಕ್ರಮ ಇನ್ನೂವರೆಗೂ ಒಂದು ಸಾರಿ ಮೇಡಮ್ ಅವ್ರು ವಿಸಿಟ್ ಮಾಡ್ಯಾರ ಸರ್, ಪ್ರತಾಪಾದ ಭಾಗದಾಗ ವಿಸಿಟ್ ಮಾಡಿ ಅದ್ರ ಮ್ಯಾಗ ದಂಡ ಹಾಕಿರಿ ಅವ್ರಿಗೆ. ಮತ್ತು ಅವ್ರು ಅದೇ ರೀತಿಯಾಗಿ ಯಾವುದೇ ದುಕಾನ್ ಬಂದ್ ಮಾಡಿಲ್ಲ ಸರ್, ಬರೇ ಕಂಟಿನ್ಯೂ ಅವ್ರು ಮತ್ತೆ ಅದೇ ರೈತರಿಗೆ ಧೋರಣೆ ಮಾಡ್ಲತ್ತಾರ ಸರ್. ಅವ್ರು ಹೆಂಗೆ ಮಾಡ್ತಾರಂದ್ರೆ ತೂಕದಾಗ ಮತ್ತು ಮೋಸ ಮಾಡ್ತಾರೆ ಸರ್. ಮತ್ತೆ ಪ್ರತಾಪಾದ ಭಾಗದ ಅಂಗಡಿ ಪರ್ಟಿಕ್ಯುಲರ್ ಹೆಸರಿಲ್ಲ ಸರ್, ಇತ್ತು ಫೋಟೋ ಅದಾವ ಸರ್. ಅವ್ರ ಹೆಸರೇ ಹಾಕಲ್ಲ ಸರ್. ಅವ್ರು ಯಾಕೆ ಅವರು ಇಲ್ಲಿ ಲೈಸೆನ್ಸ್ ಇಲ್ಲ ಹೆಂಗೆ ಓನರ್ಶಿಪ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಅಂದ್ರೆ ಓನರ್ಶಿಪ್ ಅವ್ರು ಇಲ್ಲ ಸರ್, ರೈತರು ಹೆಸರು ಇಡಲ್ರಿ ಅವರು. ಇಲ್ಲ ಮಾಹಿತಿ ತೊಗೊಂಡಿದ್ದು ಸರ್. ಅದು ಏನು ಖರೀದಿ ಕೇಂದ್ರ ಲೈಸೆನ್ಸ್ ಇಲ್ಲಾರೆ ಖರೀದಿ ಆದ್ರೆ ಇವರು ಇದು ಇವ್ರು ಹಾಕ್ಯಾರ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಹಾಕ್ಯಾರ. ಆದ್ರೆ ನಾವು ಮಾಲಕ ಹೆಸರು ನಮ್ಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಉಳಿದ ಇನ್ನೂ 4 ಅಂಗಡಿ ಅವ ಸರ್, ಯಾವುದಕ್ಕೂ ಬೋರ್ಡೇ ಇಲ್ಲ ಸರ್. ಹಾಂ ಇಲ್ಲ ಸರ್, ಈಗ ಪ್ರತಾಪಾದಾಗ ಅದಾವ ಸರ್. ಇವರು ಕಲ್ಬೆನ್ನೂರ ರೈತದಾರ ಸರ್, ಕಾಲ್ಬೆನ್ನೂರು ಅವ್ರಿಗೆ ಕುಸ್ಬಿ ಬೀಜ ಕೊಟ್ಟರು ಸರ್. 4 kg 2 ಪ್ಯಾಕೆಟ. ಯಾರಂದ್ರೆ ಇದು ಆಗ್ರೋ ಏಜೆನ್ಸಿ ಇದಾವೆ ಸರ್, ಬಕ್ಕಂಪ್ರಭಾ ಆಗ್ರೋ ಏಜೆನ್ಸಿದಾಗ. ಅದು 2 ಬಿತ್ತಿ 20 ದಿನ ಆದರೂ ಕೂಡ ಯಾವುದೇ ನೆಟ್ಟೆ ಹೊಡೆದಿಲ್ಲ, ಏನು ಮೊಳಕೆ ಹೊಡಿತದೆ ಸರ್. 70% ಆದರೂ ನೆಟ್ಟೆ ಹೊಡಿತದೆ ಬೀಜದ ಮ್ಯಾಗ ಅವರು ಇದು ಮಾಡ್ರಿ ಸರ್. ಯಾವುದೋ ನೆಟ್ಟೆ ಹೊಡೆದಿಲ್ಲ, ಏನೂ ಇಲ್ಲ ಸರ್. ಅದಕ್ಕೆ ಆ ರೈತಗೆ ಭಾಳ ಅನ್ಯಾಯ ಆಗಿದೆ, ಅವನಿಗೆ ನಷ್ಟ ಭರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಸರ್. ಅವ್ರು ರೈತರು ಬಂದಿಲ್ಲ ಸರ್. ಇಲ್ಲ ಸರ್, ಅವ್ರು ಅನಿವಾರ್ಯ ಇತ್ತು ರೀ. ಅದು ಮೊನ್ನೆ ಇಲ್ಲ ತರ್ತಾರೆ ಅಂದಾರ ಸರ್. ಅದೇ ನಾವು ವಿಷಯ ಪ್ರಸ್ತಾಪ ಮಾಡಿದ್ಮೇಲೆ ಅವ್ರು ತಂದು ನಿಮ್ಮ ಕ್ರೆಡಿಟ್ ಡೆಬಿಟ್ ಕಾರ್ಡ್ನ CVV ನಂಬರ್ ಅಥವಾ UPI ಪೇಮೆಂಟ್ಸು. ಇನ್ನೊಂದು ಇತ್ತೀಚೆಗೆ ಆಗ್ತಾ ಇರೋದು APK ಫೈಲ್ಸ್. ಅದರಲ್ಲಿ ಈ ಚಲನ್ APK ಫೈಲ್ ಇರ್ಬೋದು, ಕಿಸಾನ್ ಆ್ಯಪ್ APK ಫೈಲ್ ಇರ್ಬೋದು. ಇವುಗಳೆಲ್ಲ ಲಿಂಕ್ ಪ್ರೆಸ್ ಮಾಡಿದಾಗ ಅಥವಾ APK ಫೈಲ್ ಡೌನ್ಲೋಡ್ ಮಾಡಿದಾಗ
ಎಂಟೈರ್ ಮೊಬೈಲ್ ಫೋನ್ ಕಾಂಪ್ರಮೈಸ್ ಆಗ್ತಾ ಇದೆ. ಹಾಗಾಗಿ ಇವುಗಳನ್ನು ಫಸ್ಟು ಕ್ಲಿಕ್ ಮಾಡಬೇಡಿ. ಎರಡನೇದು, ನಿಮ್ಮ ಹತ್ರ ಬಂದ ತಕ್ಷಣ ಬೇರೆಯವರಿಗೆ ಶೇರ್ ಮಾಡಬೇಡಿ. ನೆಕ್ಸ್ಟ್ ಈಗಾಗಲೇ ಹೇಳಿದೆ, ಇನ್ನೊಂದು ಏನಂತಂದರೆ, ಒಂದು ರಾಂಗ್ ಪರ್ಸೆಪ್ಷನ್ ಸಾರ್ವಜನಿಕರಲ್ಲಿ ಇರೋದೇನಂತಂದರೆ, ಹೆಚ್ಚಿನದಾಗಿ ಏನು ಸೈಬರ್ ಅಪರಾಧ ಆಗುತ್ತೆ ಈ ಹಾಲಿಡೇಗಳಲ್ಲಿ, ಸ್ಯಾಟರ್ಡೆ ಸಂಡೇ ಇರ್ಬೋದು ಅಥವಾ ರಜೆ ದಿನ ಇದ್ದಾಗ ರಿಪೋರ್ಟ್ ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಅವ್ರದ್ದೇನಂತಂದರೆ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನು ಎಲ್ಲ ರಜೆ ಇರುತ್ತೆ ಅಂತ. ಆ ರೀತಿ ಯಾವುದೂ ಇರಲ್ಲ. ಏನು 1930 ಇದೆ, ಇದು 24x7 ಹೆಲ್ಪ್ಲೈನ್ ಇರುವಂಥದ್ದು. ಸೊ ಎನಿ ಟೈಮ್ ಅವರು ವಿತೌಟ್ ಡಿಲೇ 1930ಗೆ ಕರೆ ಮಾಡಿದರೆ ಎಲ್ಲ ನಮ್ಮದು ಏನಿದೆ, ನಮ್ಮ ಸೈಬರ್ ಪೋರ್ಟಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ಸ್ ಇರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಡಿಜಿಟಲ್ ಪೇಮೆಂಟ್ ಗೇಟ್ವೇಸ್ ಎಲ್ಲರಿಗೂ ಇಂಟರ್ಲಿಂಕ್ ಇದೆ. ನಾವೇನು ಸೈಬರ್ ಪೋರ್ಟಲಲ್ಲಿ ಹೋಗುತ್ತೆ ಆಟೋಮೆಟಿಕ್ ಅದೆಲ್ಲ ಕನ್ಸರ್ನ್ಡ್ ಯಾರು ಫ್ರಾಡ್ಸ್ಟರ್ ಅಕೌಂಟ್ ಇರುತ್ತೆ ಫ್ರೀಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ ಹೋಗಿಬಿಡುತ್ತೆ. ಸೊ ದ ಬೆಸ್ಟ್ ವೇ ಏನಂತಂದರೆ, ಫಸ್ಟು ಬಿ ಕೇರ್ಫುಲ್. ಯಾವುದೂ ಇಂಥ ಸೈಬರ್ ಅಪರಾಧಗಳಿಂದ ದೂರ ಇರುವಂಥದ್ದು ಬೈ ಬೀಯಿಂಗ್ ಅವೇರ್ ಆಫ್ ವಾಟ್ ಆರ್ ಸೈಬರ್ ಕ್ರೈಮ್ಸ್. ಎರಡನೇದು, ಒಂದು ವೇಳೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ ವಿತೌಟ್ ಡಿಲೇ ವಿತಿನ್ ಗೋಲ್ಡನ್ ಅವರಲ್ಲಿ 1930 ಮುಖಾಂತರ ಇರ್ಬೋದು ಅಥವಾ ಪೋರ್ಟಲ್ ಇರ್ಬೋದು ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರ ನೀಡಿದರೆ ಏನು ದುಡ್ಡನ್ನು ಕಳ್ಕೊಂಡಿರ್ತಾರೆ ಅದನ್ನು ನಾವು ರಿಕವರಿ ಮಾಡಿ ಸಂಪೂರ್ಣ ಒಳಮೀಸಲಾತಿಯ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಪೂರ್ಣ ಒಳಮೀಸಲಾತಿಯ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗ ದಂಡನ ಹೋರಾಟ ಸಮಿತಿಗೆ, ಮಾದಿಗ ದಂಡನ ಹೋರಾಟ ಸಮಿತಿಗೆ, ಪಪ್ಪಣ್ಣಂತರ ನಾಯಕತ್ವಕ್ಕೆ, ಪಪ್ಪಣ್ಣಂತರ ನಾಯಕತ್ವಕ್ಕೆ, ಜೈ ಮಾದಿಗ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗೆ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಎಲ್ಲಿವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಮೀಸಲಾತಿ ನೆನೆಗುದಿಗೆ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಮೀಸಲಾತಿ ನೆನೆಗುದಿಗೆ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.